ಪ್ಯಾರಿಸ್ ಪ್ರಣಯದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ನಿಜಕ್ಕೂ ಆಗಿದ್ದು ಏನು ಅವರು ಇದ್ದಾರಾ ಇಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನ್ಸ್ ಕೊಡ್ಕೊಳ್ಳಿ, ಸಬ್ಸ್ಕ್ರೈಬ್. 90s ಕಿಡ್ಸ್ ಅಂತೂ ಖಂಡಿತ ಈ ಸಿನಿಮಾನ ಮಿಸ್ ಮಾಡಿ ನೋಡಿರ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಮೂಡಿಬಂದಂಥ ಈ ಪ್ಯಾರಿಸ್ ಪ್ರಣಯ 2003ರಲ್ಲಿ ಅದ್ಭುತವಾಗಿ ಮೂಡಿಬಂದಿತ್ತು. ಪ್ಯಾರಿಸ್ನಲ್ಲಿ ನಡೆಯುವಂಥ ಒಂದು ಕಥಾ ಅಂತರವನ್ನು ಇಟ್ಕೊಂಡು ಸದ್ಯ ಆ ಲವ್ ಸ್ಟೋರಿನ ಹಿಡಿದು ಮಾಡಿದ್ದರು ಅಂತ ಅದ್ಭುತವಾದ ನಟಿ ಮಿನ್ನಲ್ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಇನ್ನು ಮಿನ್ನಲ್ಗೆ ಆ ಕಾಲದಲ್ಲಿ ಕನ್ನಡ ಸಹ ಬರ್ತಿಲ್ಲ, ಹಾಗೆ ಅವ್ರಿಗೆ ಕನ್ನಡನೂ ಕೂಡ ಕಷ್ಟಪಟ್ಟು ಕಲಿಸಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂಥ ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಅದ್ಭುತವಾದ ನಟಿ ಮಾಡಿದ್ರು. ಅಷ್ಟೇ ಅಲ್ಲ, ಆ ಸಿನಿಮಾನು ಕೂಡ ದೊಡ್ಡ ಮಟ್ಟಿಗೆ ಹಿಟ್ ಕೂಡ ಕಾಣ್ತು. ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಪ್ಯಾರಿಸ್ ಪ್ರಣಯ ಎಂಬ ಸಿನಿಮಾ ಟೈಟಲ್ ಸಾಂಗ್ ಅಂತೂ ಇವತ್ತಿಗೂ ಅಷ್ಟೇ ಭರ್ಜರಿ ಹಿಟ್ ಕೂಡ ಮಾಡಿಕೊಂಡಿದೆ ಅಂತಲೂ ಸಹ ಹೇಳ್ಬೋದು. ಆಗಿನ ಕಾಲದಲ್ಲಿ ಇವತ್ತಿನ ದಿನದ ಮ್ಯೂಸಿಕನ್ನು ಮಾಡಿದ ರೀತಿಯಲ್ಲೇ ಮಾಡಿದ್ರು ಪ್ಯಾರಿಸ್ ಪ್ರಣಯ ಸಿನಿಮಾಕ್ಕೆ. ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಇನ್ನು ಈ ನಟಿಯ ನಟಿ ಇಲ್ಲಿ ಅವರು ಅಂತ ನೋಡ್ತಾ ಹೋದರೆ, ಇನ್ನು ಈ ನಟಿ ಇತ್ತೀಚೆಗೆ ಒಂದು ಜ್ಯುವೆಲರ್ಸ್ನ ಅಡ್ವರ್ಟೈಸಿಗೆ ಕಂಡು ಸಿಕ್ಕಿದ್ರು. ಅದು ನೋಡಿದಾಗ ಇಷ್ಟೊಂದು ದಪ್ಪಾಗಿದ್ದರೆ ಯಾರು ಇವರು ಅಂತ ಅಂದುಕೊಂಡಿದ್ರಿಗೆ ಆಗಲೇ ಗೊತ್ತಾಗಿದ್ದು ಪ್ಯಾರಿಸ್ ಪ್ರಣಯದ ಮಿನ್ನಲೆ ಅವರು ಅಂತ. ಹೌದು, ಪ್ಯಾರಿಸ್ ಪ್ರಣಯ ಮಿನ್ನಲೆ ಅವರು ಈ ಚಿತ್ರರಂಗದ ದೂರವಾಗಿ ಬರೋಬ್ಬರಿ 27 ವರ್ಷವಾದರೂ ಈ ಮೂಲಕ ಅವರು ಇನ್ನಿಲ್ಲವಾದರು.